ವಿಂಟೇಜ್ ಗಾಡಿಗಳು ಅಂದ್ರೇನು, ಗುಜರಿ ಗಾಡಿಗಳು ಅಂದ್ರೇನು? ಇವಾಗಲೇ ಯೂಟ್ಯೂಬಲ್ಲಿ ಒಂದು ಟ್ರೆಂಡಿಂಗ್ ಟಾಪಿಕ್ ನಡೀತಾ ಇದೆ. ಅವರು ಗುಜರಿ ಗಾಡಿಗಳು ಅಂತಾರೆ, ಇವರು ವಿಂಟೇಜ್ ಗಾಡಿಗಳು ಅಂತಾರೆ. ಹಳೆಯ ಕಾಲದ ಗಾಡಿಗಳನ್ನ ತಂದು ರೆಡಿ ಮಾಡಿಸಿ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಆಗುತ್ತಾ ಅಂತ ಕೇಳ್ತಾರೆ. ಸೊ ನೀವಾಗಲೇ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾನು ಏನದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಂಟೇಜ್ ಅಂದ್ರೇನು, ಗುಜರಿ ಅಂದ್ರೇನು ಅಂತ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ವಿಂಟೇಜ್ ಗಾಡಿಗಳನ್ನೇ ಪ್ರಿಸರ್ವ್ ಮಾಡೋಕ್ಕೆ ಅಂತ ನಮ್ಮ ಇಂಡಿಯನ್ ಗೌರ್ಮೆಂಟ್ ಒಂದು ಆ್ಯಕ್ಟ್ನ ತಂದಿದೆ. ಅದ್ರ ಹೆಸರು ಬಂದು ದ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ 1989 ಅಂತ ಕರೀತಾರೆ ಅದನ್ನು. ಇದ್ರ ಪ್ರಕಾರ ಹೇಳಬೇಕು ಅಂತಂದರೆ ಒಂದು ಗಾಡಿನ ವಿಂಟೇಜ್ ಅಂತ ಕರಿಬೇಕು ಅಂತಂದರೆ ಅದಕ್ಕೆ ಸುಮಾರು ಒಂದು 50 ವರ್ಷ ಆಗಿರಬೇಕು. ನಾವು 2025 ಒಂದು ಗಾಡಿನ ವಿಂಟೇಜ್ ಅಂತ ಕರಿತಿದ್ದೀವಿ ಅಂತಂದರೆ ಅದು ಬಿಫೋರ್ 1975ಕ್ಕಿಂತ ಮುಂಚೆನೇ ರಿಜಿಸ್ಟ್ರೇಷನ್ ಆಗಿರಬೇಕು ಮಾರ್ಕೆಟಲ್ಲಿ. ಹಾಗಾದರೆ ನೀವು ಕೇಳ್ಬೋದು, ಒಂದು ಗಾಡಿಗೆ 50 ಇಯರ್ಸ್ ಆಗಿದ್ರೆ ಸಾಕಾ, ನಾವು ವಿಂಟೇಜ್ ಅಂತ ಕರಿಬೋದು ಆ ಗಾಡಿನ ಅಂತ ಕೇಳೋದಾದರೆ, ಇಲ್ಲ, ಈ ಗೌರ್ಮೆಂಟ್ ಆ್ಯಕ್ಟ್ ಪ್ರಕಾರ ಇನ್ನೂ ಸ್ವಲ್ಪ ಕ್ರೈಟೀರಿಯಾಸ್ ಇದೆ. ಒಂದು ಗಾಡಿನ ನಾವು ವಿಂಟೇಜ್ ಅಂತ ಕರಿತಿದ್ದೀವಿ ಅಂತಂದರೆ ಆ ಗಾಡಿನ ಶೋರೂಮಿಂದ ಹೇಗೆ ತಂದಿರ್ತೀವಿ ಅದೇ ಥರ ಮೇಂಟೈನ್ ಮಾಡಿರಬೇಕು ಗಾಡಿ ಚಾಲ್ಸಿ ಆಗಿರ್ಬೋದು, ಇಂಜಿನ್ ಆಗಿರ್ಬೋದು, ಮಾಡಿಫಿಕೇಷನ್ ಮಾಡಿಸೋದಾಗಿರ್ಬೋದು ಗಾಡಿನ. ಈ ಥರ ಯಾವ್ದಾದ್ರು ಮಾಡಿಫಿಕೇಷನ್ಸ್ ಏನಾದ್ರು ಚೇಂಜಸ್ ಏನಾದ್ರು ಮಾಡಿದರೆ ಗಾಡಿನ ವಿಂಟೇಜ್ ಅಂತ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ವಿಂಟೇಜ್ ಗಾಡಿಗಳನ್ನ ನಾವು ಗೌರ್ಮೆಂಟ್ಗೆ ರಿಜಿಸ್ಟ್ರೇಷನ್ ಮಾಡಿಸಿರಬೇಕು. ಆ ರಿಜಿಸ್ಟ್ರೇಷನ್ಗೆ ಸುಮಾರು ಒಂದು 20,000 ಖರ್ಚಾಗುತ್ತೆ. ಆ 20,000ನ ಖರ್ಚು ಮಾಡಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಮಾತ್ರ ನಾವು ವಿಂಟೇಜ್ ಅಂತ ಕರೆಯೋಕ್ಕೆ ಸಾಧ್ಯ. ಆ ರಿಜಿಸ್ಟ್ರೇಷನ್ ಟೈಮ್ ಬಂದು ಒಂದು 10 ಇಯರ್ಸ್ ಕೊಟ್ಟಿರ್ತಾರೆ. ಇನ್ನೊಂದು ಮೇಯ್ನ್ ಪಾಯಿಂಟ್ ಏನಪ್ಪ ಅಂತಂದರೆ ಆ ಆ್ಯಕ್ಟ್ ಪ್ರಕಾರ ಈ ವಿಂಟೇಜ್ ಗಾಡಿಗಳನ್ನ ರೆಗ್ಯುಲರ್ ಯೂಸ್ಗಾಗಿರಲಿ, ಕಮರ್ಷಿಯಲ್ ಯೂಸ್ಗಾಗಿರಲಿ ಬಳಸಬಾರ್ದು ಅಂತ ಹೇಳ್ತಾರೆ. ಇಷ್ಟು ತನಕ ವಿಂಟೇಜ್ ಗಾಡಿಗಳು ಅಂದ್ರೇನು ಅಂತ ಕ್ಲಾರಿಟಿ ಕೊಟ್ಟಿದ್ದಾಯಿತು. ಇವಾಗ ಗುಜರಿ ಬಗ್ಗೆ ಮಾತಾಡೋಣ. ಗುಜರಿ ಗಾಡಿಗಳನ್ನ ಸ್ಯಾಲ್ವೇಜ್ ಗಾಡಿಗಳು ಅಂತ ಕರೀತಾರೆ. ಅಂದರೆ ಸ್ಕ್ರ್ಯಾಪ್ಗೆ ರೆಡಿ ಆಗಿರುತ್ತೆ ಮತ್ತು ಅದನ್ನು ಓಡ್ಸೋಕ್ಕೆ ಆಗಲ್ಲ, ಸ್ಟಾರ್ಟೇ ಆಗಲ್ಲ, ಗಾಡಿ ಓಡಿಸೋ ಕಂಡೀಷನೇ ಇಲ್ಲ. ಅದನ್ನು ತಂದು ರೆಡಿ ಮಾಡಿಸಿ ರೋಡಲ್ಲಿ ಓಡಿಸೋ ಥರ ಮಾಡಿದ್ರೆ ಅದನ್ನು ಗುಜರಿ ಗಾಡಿಗಳು ಅಂತ ಕರೀತಾರೆ. ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಗುಜರಿ ಗಾಡಿ ಅಂದ್ರೇನು, ವಿಂಟೇಜ್ ಗಾಡಿಗಳಂದ್ರೇನು ಅಂತ. ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಕ್ಯಾಮ್ ನಡೀತಾ ಇದೆ. ಯೂಟ್ಯೂಬಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಗುಜರಿ ಗಾಡಿಗಳನ್ನ ತಂದು ರೆಡಿ ಮಾಡಿಸಿ ಅದನ್ನು ವಿಂಟೇಜ್ ಗಾಡಿ ಅಂತ ಹೇಳಿ 10 ಲಕ್ಷಕ್ಕೆ 20 ಲಕ್ಷಕ್ಕೆ ಮಾರ್ತವ್ರೆ. ಜನಗಳಿಗೆ ವಿಂಟೇಜ್ ಯಾವುದು, ಗುಜರಿ ಯಾವುದು ಅಂತ ಕ್ಲಾರಿಟಿ ಇಲ್ಲದೆ ಜನಗಳು ಪಾಪ ಮೋಸ ಹೋಗ್ತವ್ರೆ. ಈ ಮೋಸ ಹೋಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.